ಕಟ್ಟಡ ಕಾರ್ಮಿಕ ಸಮಾವೇಶ ಭಾರತೀಯ ಮಜ್ದೂರ್ ಸಂಘ ಸಂಯೋಜಿತ ಬಿಎಂಎಸ್ ಕಚೇರಿ ಮುಂದೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಗೌರವಾನ್ವಿತ ಶ್ರೀ ಚಿಂತಾಮಣಿ ಕೋಡಳ್ಳಿ ರಾಷ್ಟ್ರೀಯ ಮುಖಂಡರು ಹಾಗೂ ರಾಜ್ಯ ಅಧ್ಯಕ್ಷರು ಮತ್ತು ಸುರೇಶ್ ಎಸ್ ನಾಡಿಗೆರೆ ರಾಷ್ಟ್ರೀಯ ಮುಖಂಡರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕೋಲಾರ ಜಿಲ್ಲಾ ಅಧ್ಯಕ್ಷರು ಶಿವಕುಮಾರ್ ಬಿಎಂಎಸ್, ಜಿಲ್ಲಾ ಕಾರ್ಯದರ್ಶಿ ಸೋಮಶೇಖರ್ ಬಿಎಂಎಸ್, ಜನರ ವಿಶ್ವಾಸ ಪಡೆದ ನಾಯಕರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಕೆಕೆ ಮಂಜುನಾಥ್ ರವರು, ಕಟ್ಟಡ ಕಾರ್ಮಿಕ ಜಿಲ್ಲಾಧ್ಯಕ್ಷರು ವಿ ನಾರಾಯಣಸ್ವಾಮಿ, ಸಮಾಜ ಸೇವಕರು ರತ್ನಪ್ಪ ನಾಗಭೂಷಣ್, ಕಟ್ಟಡ ಕಾರ್ಮಿಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಲಪತಿ ಮುನಿ ವೆಂಕಟಪ್ಪ, ಮಲ್ಲಿಕಾರ್ಜುನ್, ಚಂದ್ರಶೇಖರ್, ನಾಗೇಶ್, ಮುನಿಸ್ವಾಮಿ, ಶಂಕರೇಗೌಡ, ಮಂಜಣ್ಣ, ಮುನಿರಾಜು, ಟಿಎ ಮಂಜುನಾಥ್, ರಾಧಾಕೃಷ್ಣ, ಆನಂದಪ್ಪ, ನಾಗಮ್ಮ, ಲಕ್ಷ್ಮೀ ಎಸ್ಎಂ, ವೆಂಕಟೇಶ್, ವೆಂಕಟರಮಣ ನಾಯಕ್, ಮುಖಂಡರು, ಹಿರಿಯರು, ಸಾರ್ವಜನಿಕರು ಹಾಗೂ ಹಮಾಲಿ ಕಾರ್ಮಿಕರು, ಪೌರ ಕಾರ್ಮಿಕರು, ಗ್ರಾಮ ಪಂಚಾಯಿತಿ ನೌಕರರು, ಟೈಲರ್ ಅಸೋಸಿಯೇಷನ್, ದಿನಕೂಲಿ ನೌಕರರು, ಬಿಎಸ್ಎನ್ಎಲ್ ಕಾರ್ಮಿಕರು, ಕಾರು ಆಟೋ ಚಾಲಕ, ಹೋಟೆಲ್ ಕಾರ್ಮಿಕ, ಕೆಎಸ್ಆರ್ಟಿಸಿ ನೌಕರರು, ಬಿಎಂಟಿಸಿ ನೌಕರರು, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್, ಎಬಿವಿಪಿ ವಿದ್ಯಾರ್ಥಿ ಮುಖಂಡರು, ಅಂಗನವಾಡಿ ಬಿಸಿ ಊಟ ಕಾರ್ಮಿಕ ಆಶಾ ಕಾರ್ಯಕರ್ತರು, ಎಪಿಎಂಸಿ ಕಾರ್ಮಿಕರು ಎಲ್ಲರ ವಿಶ್ವಾಸ ಪಡೆದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಜನರ ವಿಶ್ವಾಸ ಗಳಿಸಿದ ನಾಯಕ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕೆಕೆ ಮಂಜುನಾಥ್ ರವರು ಮಾತನಾಡಿ, ಈ ಸಂಸ್ಥೆ ವತಿಯ 2ನೇ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಮೂಲ ಉದ್ದೇಶ ಎಲ್ಲ ಕಾರ್ಮಿಕರು ಸಂಘಗಳ ಸರ್ಕಾರದ ಎಲ್ಲ ಸವಲತ್ತುಗಳು ಸಮರ್ಪಕವಾಗಿ ನೀಡಬೇಕು. ನಿಮ್ಮ ಬಿಎಂಎಸ್ ಸಂಸ್ಥೆ ನನ್ನ ಸಹಕಾರ ಸದಾ ನೀಡುತ್ತೇನೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ನಾಡಿಗೆರೆರವರು ಮಾತನಾಡಿ, ಈ ದಿನ 2ನೇ ಸಮಾವೇಶ ಎಲ್ಲ ಸಂಘಗಳ ಸಂಸ್ಥೆಗಳ ಸರ್ಕಾರ ಎಲ್ಲ ಸವಲತ್ತುಗಳು ತಡೆಯಿದೆ. ಮುಂಬರುವ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ತಂದು ಕಟ್ಟಡ ಕಾರ್ಮಿಕರ ಸಂಸ್ಥೆಗಳನ್ನು ಬಗೆಹರಿಸುತ್ತೇವೆ ಹಾಗೂ ಕಟ್ಟಡ ಕಾರ್ಮಿಕರ ಜನರಿಗೆ ನೀಡಬೇಕಾದ ಸವಲತ್ತುಗಳು ಗಮನಹರಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಅವರಿಗೆ ಅತಿ ಶೀಘ್ರದಲ್ಲೇ ಎಲ್ಲಾ ಕಾರ್ಮಿಕರಿಗೆ ನ್ಯಾಯ ದೊರಕಿಸುತ್ತೇವೆ ಎಂಬುದಾಗಿ ತಿಳಿಸಿದರು. ಚಿಂತಾಮಣಿ ಕೊಡಲಿರವರು ಮಾತನಾಡಿ, ನಿಮ್ಮ ವ್ಯಾಪ್ತಿಗೆ ಬರುವ ಎಲ್ಲಾ ಸಂಸ್ಥೆಗಳು ಹಾಗೂ ಕೂಲಿ ಕಾರ್ಮಿಕರ ಸವಲತ್ತುಗಳು ನಿಂತಿರುವುದು ಸರ್ಕಾರದ ಗಮನಕ್ಕೆ ತರುತ್ತೇವೆ. ಜಿಲ್ಲಾ ಮಟ್ಟದ ವ್ಯಾಪ್ತಿಯ ಎಲ್ಲಾ ತಾಲೂಕು ಜನಸಾಮಾನ್ಯರಿಗೆ ಸೌಲಭ್ಯಗಳು ಒದಗಿಸುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಅವರು ಮಾತನಾಡಿ, ನಮ್ಮ ಒಂದು ಕೂಗು ಕಾರ್ಮಿಕ ಮಂಡಳಿ ಸಮಸ್ಯೆಗಳಿಗೆ ಗಮನ ತರುತ್ತೇವೆ ಹಾಗೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಎಲ್ಲಾ ಕೂಲಿ ಕಾರ್ಮಿಕರ ಜನಸಾಮಾನ್ಯರಿಗೆ ಸೌಲಭ್ಯಗಳು ಒದಗಿಸಬೇಕು. ಎಲ್ಲದ ಪಕ್ಷದಲ್ಲಿ ನಮ್ಮ ಹೋರಾಟ ಉಗ್ರವಾಗಿ ಹಮ್ಮಿಕೊಳ್ಳುತ್ತೇವೆ ಎಂಬುದಾಗಿ ಎಚ್ಚರಿಕೆಯನ್ನು ನೀಡುತ್ತೇವೆ ಎಂಬುದಾಗಿ ತಿಳಿಸಿದರು. ಸರ್ಕಾರದ್ದು ತಪ್ಪಿದೆ ಏನಿದ್ರೊಳಗ ಅಂತಂದ್ರ ಎಲ್ಲ ಓಪನ್ ಮಾರ್ಕೆಟ್ ಪಬ್ಲಿಕ್ ಬಿಟ್ಬಿಟ್ರು ನೋಂದಣಿ ಮಾಡ್ಕೊಳ್ಳಿಕ್ಕೆ. ಕರ್ನಾಟಕವನ್ನು, ಬೆಂಗಳೂರನ್ನು, ಆಮೇಲೆ ಗ್ರಾಮವನ್ನು, ಆಮೇಲೆ ಸೈಬರ್ ಸೆಂಟರ್ ಎಲ್ಲಾ ರೀತಿಯಿಂದ ಕೊಟ್ಟಿರೋದ್ರಿಂದ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಗಳೇ ಇದಕ್ಕೆ ಜವಾಬ್ದಾರರು. ಯಾವುದೇ ಸಂಘಟನೆಯವರಾಗಲಿ, ಯಾವುದೇ ಕಾರ್ಮಿಕರಾಗಲಿ, ಇದೇನು ಕಟ್ಟಡ ಕಾರ್ಮಿಕರ ಅಲ್ಲದವ್ರ ಕಾರ್ಡ್ ಏನು ಮಾಡಿದಾರೆ ಅದಕ್ಕೆ ನಮ್ದು ವಿರೋಧ ಐತಿ. ಸರ್ಕಾರ ಇದನ್ನೇನಾದ್ರೂ ತಪಾಸಣೆ ರದ್ದು ಮಾಡಿದ್ರೆ ನಾವು ನಮ್ಮ ಸಂಘಟನೆ ಮುಖಂಡರು ಹಾಗೂ ರಾಜ್ಯಾಧ್ಯಕ್ಷರು ಇವರು ಆಗಮಿಸಿದ್ರಿಂದ ಸಂಘದ ಪರವಾಗಿ, ಬಿಎಂಎಸ್ ಸಂಘದ ಪರವಾಗಿ ಅವರಿಗೆ ವಂದನಾರ್ಪಣೆಗಳ ಶ್ರೀ ಸುರೇಶ್ ಸರ್ ನಾಡಿಗೇರಿ ರಾಷ್ಟ್ರೀಯ ಮುಖಂಡರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವರು ಈ ಸಭೆಗೆ ಹಾಜರಾಗಿರುವುದರಿಂದ ಭಾರತೀಯ ಮಜ್ದೂರ್ ಸಂಘದ ಪರವಾಗಿ ವಂದನಾರ್ಪಣೆಗಳನ್ನು ಅರ್ಪಿಸ್ತಾ ಇದೆ. ಆದರೆ ಈ ಮೂಲಭೂತ ಸೌಕರ್ಯಗಳನ್ನ ಬಿಎಂಎಸ್ ಮುಖಾಂತರ ಪಡೆಯಲಿಕ್ಕೆ ನೀವು ಅದೃಷ್ಟವಂತರು. ಕಾರಣ ಎಂದರೆ ರಾಜ್ಯದಿಂದ ಹಾಗೂ ಜಿಲ್ಲೆಯಿಂದ ತಾಲೂಕಿನಾದ್ಯಂತ ಎಲ್ಲರೂ ಇಲ್ಲಿಗೆ ಸೇರಿ ಈ ಸಭೆಯನ್ನ ಒಂದು ಒಗ್ಗಟ್ಟಿನಿಂದ, ಕ್ರಮಬದ್ಧತೆಯಿಂದ, ಶಿಕ್ಷಣದಿಂದ ನೀವು ಒಗ್ಗಟ್ಟಾಗಿ ತಾವೆಲ್ಲರೂ ಕೂಡ ಒಂದು ಶಿಕ್ಷಣ, ಒಂದು ಹೋರಾಟ, ಒಂದು ಒಗ್ಗಟ್ಟಿನಿಂದ ಇರ್ತೀರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ತಾವು 5 ನಿಮಿಷ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ವಿನಂತಿಸ್ಕೊಳ್ತಾ ಇದ್ದೀನಿ. ಅಪ್ಡೇಟ್ ಮಾಡಿಕೊಂಡು ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಕೊಂಡು ಮತ್ತು ಇದರಲ್ಲಿ SHP ಪೋರ್ಟಲ್ ಯಾರು ಕಾರ್ಮಿಕ ಅರ್ಜಿ ಸಲ್ಲಿಸಿಲ್ಲ ಹೋದ ವರ್ಷ ಅಂತವ್ರು ಕಾರ್ಮಿಕರಿಗೆ ಏನ್ ಸಿಗ್ತದೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರಾದಂತ ಚಿಂತಾಮಣಿ ಕೊಡಲಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗ
ನಾವು ಈಗ ಮದುವೆಗೆ ಆಹಾರ ಕೊಡ್ತೀವಲ್ಲ ಆ ಟೈಪಲ್ಲಿ ಮಾಡಿರ್ತಾರೆ. ಅದು ಕೂಡ 11 ಮಾಡಿದ್ರು ಕೂಡ ಎಲ್ಲ ಧಾರ್ಮಿಕ ಮಕ್ಕಳಿಗೆ ಹುಟ್ಟಿಲ್ಲ, ಒಂದೇ ಮಗು ಹಾಕಿದ್ದಾರೆ ಮೊನ್ನೆ. ಒಂದೇ ಮಗು ಹಾಕಿ ಸಾಫ್ಟ್ವೇರ್ ಅನ್ನು ಚೇಂಜ್ ಮಾಡಿದ್ದಾರೆ. ಈ ಹಳೆ ಸಾಫ್ಟ್ವೇರ್ ಇಂದ ಹೊಸ ಸಾಫ್ಟ್ವೇರ್ಗೆ ಮಾತ್ರ ನಾವು ಅಪ್ಡೇಟ್ ಮಾಡಿಕೊಂಡ ಮೇಲೆ ನಾವು ಸೌಲಭ್ಯಗಳು ದೊರೆಯುತ್ತವೆ. ಆ ಟೈಪ್ ಮಾಡಿರ್ತಾರೆ. ಈಗ ನೀವೇನು ಮಾಡಬೇಕು, ಹಳೆ ಗಾಡಿ ಇದ್ದವರು, ಚಾಲ್ತಿ ಇದ್ದವರು ಅದು ಹೊಸ ಸಾಫ್ಟ್ವೇರ್ ಎಲ್ಲ ಅಪ್ಡೇಟ್ ಮಾಡ್ಕೋಬೇಕು. ಅದೇ ಅಪ್ಡೇಟ್ ಮಾಡ್ಕೊಂಡ ನಂತರ ನೀವು ಹೋದ ವರ್ಷ SSB ಅಲ್ಲಿ ಸ್ಕಾಲರ್ಶಿಪ್ ಯಾರು ಹಾಕಿದ್ರಲ್ಲ ಅಂಥವರು ಗಾಡಿನ ನೆಪದಲ್ಲಿ ಡೂಪ್ಲಿಕೇಟ್ ಆಗಿದೆ, ಕಾರ್ಡ್ ಆಗಿದೆ. ಅದನ್ನು ನಾವು ಪರಿಶೀಲನೆ ಮಾಡಿ ನಿಜವಾದ ಕಾರ್ಯಗಳನ್ನು ಗುರುತಿಸಿ 3 ದಿವಸದಲ್ಲಿ ಅದನ್ನ ಇದು ಮಾಡ್ತೀವಿ ಅಂತೇಳಿ ಎಲ್ಲ ಬಂದ್ ಇರ್ತದೆ. ಈಗ ಅದನ್ನ ಹೋದ ವರ್ಷದ ಕೂಡ ಸ್ಕಾಲರ್ಶಿಪ್ ಎಷ್ಟು 5,070,000 ಇರ್ತವೆ ಹೋದ ವರ್ಷ ಹೇಳಿದ್ದಾರೆ. ಈ ವರ್ಷ 11,100ರಿಂದ 11,000ವರೆಗೆ ಮಾತ್ರ. ಈ ಕಾರ್ಯಕ್ರಮಕ್ಕೆ ಮತ್ತೆ ಹೋಗಿ ತಾಲೂಕು ಈ ಮಟ್ಟದಲ್ಲಿ ಹೆಸರ ಅಂತ ಹೇಳಿ 2 ಮಾತುಗಳು